ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಈ ವರ್ಷ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರ ನೋಡೋಣ ಬನ್ನಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇಷ್ಟಾರ್ಥಗಳ ಈಡೇರಿಕೆಗಾಗಿ ಭಕ್ತರು ಈ ದಿನ ವಿಷ್ಣು ದೇವನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ದೇವಶಯನಿ ಏಕಾದಶಿ ಪೂಜೆ ವಿಧಿವಿಧಾನ, ಮಹತ್ವ, ಮಂತ್ರಗಳು ನೋಡೋಣ ಬನ್ನಿ. ಏಕಾದಶಿಯನ್ನು ವಿಷ್ಣು ದೇವನ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ವಿಷ್ಣುವಿಗೆ ವಿವಿಧ ವಿಧಾನಗಳ ಮೂಲಕ ಪೂಜೆ ಕೈಂಕರ್ಯಗಳು ಕೈಗೊಳ್ಳುತ್ತವೆ. ಏಕಾದಶಿ ದಿನದಂದು ವಿಷ್ಣು ಪೂಜೆ ಮಾಡುವುದರಿಂದ ಭಕ್ತರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿ ದಿನದಂದ ವಿಷ್ಣು ದೇವನು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆ ಹಾಗೂ ಶಿವನು ಸೃಷ್ಟಿಯ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಈ ಬಾರಿ ದೇವಶಯನಿ ಏಕಾದಶಿ ಕುರಿತು ಮಾಹಿತಿ ಹೀಗಿದೆ, ನೋಡೋಣ ಬನ್ನಿ. ದೇವಶಯನಿ ಏಕಾದಶಿ ಶುಭ ಮುಹೂರ್ತ. ದೇವಶಯನಿ ಏಕಾದಶಿ ದಿನವು ಜುಲೈ 16ರಂದು ಮಂಗಳವಾರ ರಾತ್ರಿ 8:33 ಇಂದ ಪ್ರಾರಂಭವಾಗುತ್ತದೆ. ನಂತರ ಜುಲೈ 17ರಂದು 9 ಗಂಟೆಗೆ ರಾತ್ರಿ 9 ಗಂಟೆಗೆ ಕೊನೆಗೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ದೇವಶಯನಿ ಏಕಾದಶಿ ವ್ರತವನ್ನು ಜುಲೈ 17ರಂದು ಬುಧವಾರ ಆಚರಿಸಲಾಗುವುದು. ಈ ವರ್ಷ ದೇವಶಯನಿ ಏಕಾದಶಿ ಪಾರಾಯಣವನ್ನು ಜುಲೈ 18ರಂದು ಮಾಡಲಾಗುತ್ತದೆ. ಜುಲೈ 18ರಂದು ಬೆಳಿಗ್ಗೆ 5:34ರಿಂದ 8:30ರವರೆಗೆ ಪಾರಾಯಣ ಮಾಡುವುದಕ್ಕೆ ಉತ್ತಮ ಸಮಯವಿರುತ್ತದೆ. ದೇವಶಯನಿ ಏಕಾದಶಿ ಪೂಜೆ ವಿಧಾನ. ಏಕಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ನಂತರ ಏಕಾದಶಿ ವ್ರತವನ್ನು ಮಾಡುವುದಕ್ಕಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಮನೆಯಲ್ಲಿರುವ ದೇವರ ಕೊನೆಯಲ್ಲಿ ದೀಪವನ್ನು ಹಚ್ಚಿರಿ. ಬಳಿಕ ಗಂಗಾಜಲದಿಂದ ಭಗವಾನ್ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿ. ವಿಷ್ಣುವಿನ ಈ ಪೂಜೆಯಲ್ಲಿ ವಿಷ್ಣು ದೇವನಿಗೆ ಅವನ ನೆಚ್ಚಿನ ಹೂವುಗಳನ್ನು ಮತ್ತು ತುಳಸಿ ದಳಗಳನ್ನು ಅರ್ಪಿಸಬೇಕು. ನಿಮ್ಮ ಬಳಿ ಸಾಧ್ಯವಾದರೆ ಈ ದಿನ ಉಪವಾಸ ವ್ರತವನ್ನು ಮಾಡಿ ಬಳಿಕ ವಿಷ್ಣು ದೇವನಿಗೆ ಆರತಿಯನ್ನು ಮಾಡಿ ಇದರೊಂದಿಗೆ ನೈವೇದ್ಯವನ್ನು ಅರ್ಪಿಸಿ. ಈ ಮಂಗಳಕರ ದಿನದಂದು ಭಗವಾನ್ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಈ ದಿನ ಸಾಧ್ಯವಾದಷ್ಟು ದೇವರ ಧ್ಯಾನ ಮಾಡಿ. ದೇವಶಯನಿ ಏಕಾದಶಿ ಮಹತ್ವ. ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಭಕ್ತರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿಯಂದು ಉಪವಾಸವನ್ನು ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾನೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ದೇವಶಯನಿ ಏಕಾದಶಿ ವ್ರತದ ಆಚರಣೆಗಳು. ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ, ಸಾಧ್ಯವಾದರೆ ನದಿ ಸ್ನಾನ ಮಾಡಬೇಕು. ಮರದ ಹಲಗೆಯನ್ನು ತೆಗೆದುಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡಿದ ನಂತರ ವಿಷ್ಣು, ಕೃಷ್ಣ ಮತ್ತು ಬಾಲಗೋಪಾಲನ ವಿಗ್ರಹವನ್ನು ಇರಿಸಿ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹಳದಿ ಹೂವುಗಳನ್ನು ಅಥವಾ ಹಾರವನ್ನು, ಒಣ ಹಣ್ಣುಗಳನ್ನು, ಆಯಾ ಋತುಮಾಸಕ್ಕೆ ದೊರೆಯುವ 5 ಹಣ್ಣುಗಳನ್ನು, ತುಳಸಿ ದಳಗಳನ್ನು ಮತ್ತು ಪಂಚಾಮೃತವನ್ನು ಅರ್ಪಿಸಿ. ವಿಷ್ಣು ಸಹಸ್ರನಾಮವನ್ನು ಬಹಳ ಶ್ರದ್ಧಾ ಮತ್ತು ಭಕ್ತಿಯಿಂದ ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಕೃಷ್ಣ ಮಹಾಮಂತ್ರವನ್ನು ಪಠಿಸಿ. ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಲು ಸಾಧ್ಯವಾಗದವರು ಸಾತ್ವಿಕ ಆಹಾರ ಸೇವನೆಯ ಮೂಲಕ ವಿಷ್ಣು ಪೂಜೆ ಮಾಡಬಹುದು. ಧ್ಯಾನ ಮತ್ತು ದಾನ ಮಾಡುವುದು ಈ ದಿನ ಪುಣ್ಯ ಕಾರ್ಯವಾಗಿದೆ. ದೇವಶಯನಿ ಏಕಾದಶಿ ಮಂತ್ರ. ಈ ಮಂತ್ರ ಏನಂದ್ರೆ, ಓಂ ನಮೋ ಭಗವತೆ ವಾಸುದೇವಾಯ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ರಾಮನಾರಾಯಣಂ ಜಾನಕಿ ವಲ್ಲಭಂ, ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ಯುಲ್ಯಂ
ರಾಮನಾಮ ವರಾನನೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ನೋಡ್ಕೊಂಡು ಓದ್ಕೋಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋಗಳು. ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳನ್ನು ನಿಮ್ಮ ಸ್ವಂತ ಆಲೋಚನೆ ವಿವೇಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.